ಈಗ ನಿಮ್ಮ ಲೈಫಲ್ಲಿ ಏನಕ್ಕೆ ನಿಮಗೆ ಬೈಕ್ ರೈಡ್ ಮಾಡಬೇಕು ಅಂತ ಅನ್ನಿಸ್ತು? ಅಂದರೆ ಚಿಕ್ಕ ವಯಸ್ಸಲ್ಲಿ ಎಲ್ಲಿ ಸ್ಟಾರ್ಟ್ ಆಯಿತು ಇದು ನಿಮಗೆ? ಚಿಕ್ಕ ವಯಸ್ಸು ಅಂತೆಲ್ಲ ಏನಿಲ್ಲ, ನಾರ್ಮಲ್ಲೇ ನಾನು ಕಾಲೇಜಲ್ಲಿ ಕಾಲೇಜ್ ಡೇಸ್ ಇಸ್ ಆಲ್ ಫನ್. ಬಂಕ್ ಹಾಕ್ತೀವಿ, ಅಲ್ಲಿ ಇಲ್ಲಿ ಇದು ಮಾಡ್ತೀವಿ. ನಾನು ಹಾಸ್ಟೆಲಲ್ಲಿ ಓದಿದ್ದು, ಧರ್ಮಸ್ಥಳದಲ್ಲಿ ಓದಿದ್ದು ನಾನು. ನನ್ನ ಫ್ರೆಂಡ್ ಜಗದೀಶ್ ಅಂತ ಇದ್ದ, ಅವ್ನದು ಅಪಾಚಿ RTR ಇತ್ತು. ಅವಾಗ ಕಾಲೇಜೆಲ್ಲ ಬಂಕ್ ಹಾಕಿ ಮಂಗಳೂರಿಗೆ ರೈಡ್ ಹೋಗ್ತಿದ್ವಿ, ಫ್ರೆಂಡ್ಸ್ ಎಲ್ಲ ಹೋಗ್ತಿದ್ವಿ. ಅವಾಗ ಸುಮ್ಮನೆ ಗಾಡಿ ಕಲಿಯೋ ಆಸೆ ಇತ್ತು, ಸುಮ್ಮನೆ ಓಡಿಸ್ತಾ ಇದ್ದೆ. ನಾನು ಮುಂದಕ್ಕೆ ಬೈಕೆ ಓಡಿಸ್ತೀನಿ, ಇದು ನನ್ನ ಪ್ರೊಫೆಷನ್ ಆಗುತ್ತೆ ಅಂತ ದೇವರಾಣೆ ನನ್ನ ತಲೆಯಲ್ಲಿ ಇರಲಿಲ್ಲ. ಅಲ್ಲಿಂದ ಸುಮ್ಮನೆ ಹಾಗೆ ಕಲಿಯೋದಕ್ಕೆ ಸುಮ್ಮನೆ ಹಾಗೆ ಶುರು ಮಾಡಿದ್ದು. ಬಟ್ ಅದೆಲ್ಲ ಬಿಟ್ಟು ಆಮೇಲೆ ನಾನು 9 to 5 ಜಾಬಿಗೆ ಹೋಗ್ತಿದ್ದೆ, ಎಜುಕೇಷನ್ ಮುಗಿದ್ಮೇಲೆ ಕೆಲಸಕ್ಕೆ ಹೋಗ್ತಿದ್ದೆ. ಅದೆಲ್ಲ ಆದಮೇಲೆ ನಮ್ಮಮ್ಮ ನನಗೆ ಬೈಕ್ನ ಗಿಫ್ಟ್ ಮಾಡ್ತಾರೆ. ಇದಲ್ಲ, ನನ್ನ ಹತ್ರ ಕ್ಲಾಸಿಕ್ 350 ಇತ್ತು, ಮೊದಲು ಕ್ಲಾಸಿಕ್ 350 ಇತ್ತು ನನ್ನ ಹತ್ರ. ಆ ಗಾಡಿನ ನಮ್ಮಮ್ಮ ನನಗೆ ಬರ್ಡೇಗೆ ಗಿಫ್ಟ್ ಮಾಡ್ತಾರೆ. ಅಲ್ಲಿಂದ ಐ ಥಿಂಕ್ ಈ ಒಂದು ಫೈರ್ ಹತ್ಕೊಂತು ನನಗೆ. ಓಕೆ, ಈ ಥರನೂ ಇದೆ, ಹಿಂಗೂ ಮಾಡ್ಬೋದು ನಾನು ಅಂತ ಹೇಳಿ. ಸೊ ಕೆಲಸನ ರಿಸೈನ್ ಮಾಡಿಬಿಟ್ಟು ಫುಲ್ ಟೈಮ್ ಇಂಟು ಬೈಕಿಂಗಿಗೆ ಇಳಿದೆ ನಾನು. ತುಂಬ ಕಷ್ಟ ಇತ್ತು. ಆ್ಯಂಡ್ ಬೇಸಿಕಲಿ ಇದಕ್ಕೆ ಇನ್ಸ್ಪಿರೇಷನ್ ಯಾರು ಅಂತ ಕೇಳಿದ್ರೆ ನಮ್ಮ ಅಪ್ಪ ಅಮ್ಮ. ಸೂಪರ್ ಮ್ಯಾಮ್. ನಿಮ್ಗೆ ಏನೇನು ಟ್ರೋಫೀಸ್ ಬಂದಿವೆ ಅದು ಹೇಳ್ತೀರಾ? ಓಕೆ, ಸೊ ಟ್ರೋಫೀಸು ಇದು ಹೇಳ್ಕೋಬೇಕು ಅಥವಾ ಬಿಲ್ಡಪ್ ಕೊಡಬೇಕು ಅನ್ನೋದೆಲ್ಲ ಇರೋದನ್ನ ಫ್ಯಾಕ್ಟು ನಾನು ಹೇಳ್ತೀನಿ. ನಾನು ಯಾವತ್ತೂ ವಿತೌಟ್ ಫಿಲ್ಟ್ರೇ ಮಾತಾಡೋದು. ಕರ್ನಾಟಕದಲ್ಲಿ ಬೈಕಿಂಗ್ ಅನ್ನೋ ಫೀಲ್ಡಲ್ಲಿ ಸ್ಪೆಷಲಿ ವುಮೆನ್ ಅನ್ನೋ ಒಂದು ಕ್ಯಾಟಗರಿ ಅಂತ ಬಂದಾಗ ಇದುವರೆಗೂ ಇಷ್ಟೊಂದು ರೆಕಾರ್ಡ್ಸು, ಇಷ್ಟೊಂದು ಅವಾರ್ಡ್ಸ್ನ ಯಾರೂ ತಂದಿಲ್ಲ. ನಾನೇ ತಂದಿರೋದು. ಅದನ್ನು ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು. ಇದು ಶೋ ಆಫ್ ಅಲ್ಲ, ನಾನು ಕಷ್ಟಪಟ್ಟು ಅರ್ನ್ ಮಾಡಿರುವಂಥ ಟ್ರೋಫೀಸು, ಹೆಸರು ಎಲ್ಲನೂ ಇದೆ. ಇದುವರೆಗೂ 3 ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮಾಡಿದ್ದೀನಿ, 1 ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಮಾಡಿದ್ದೀನಿ. ಇದ್ರ ಜೊತೆಗೆ ನಮ್ಮ ಬೈಕಿಂಗ್ ಕಮ್ಯುನಿಟಿಯಲ್ಲಿ ಒಂದಷ್ಟು ನನ್ನನ್ನು ಮಾಡಿರೋ ಕೆಲಸಗಳಿಗೆ, ಅಂದರೆ ನಾನು ಮಾಡೋದು ಯೂಶಲಿ ಸೋಷಲ್ ಕಾಸ್ಗಳಿಗೆ, ಅವೇರ್ನೆಸ್ ಬಗ್ಗೆ. ಒಂದು ಅನಿಮಲ್ ಓರಿಯೆಂಟೆಡ್ ಮಾಡ್ತೀನಿ, ಒಂದು ಮಹಿಳೆಯರ ವುಮೆನ್ಸ್ ಓರಿಯೆಂಟೆಡ್ ಮಾಡ್ತೀನಿ, ಇನ್ನೊಂದು ಎನ್ವಿರಾನ್ಮೆಂಟ್ ಓರಿಯೆಂಟೆಡ್ ಮಾಡ್ತೀನಿ ನಾನು. ಸೊ ಇದೆಲ್ಲಾನು ಮಾಡ್ತಾ ಇರುವಂಥ ಒಳ್ಳೊಳ್ಳೆ ಕೆಲಸಗಳನ್ನ ಗುರುತಿಸಿ ನಮ್ಮ ಕಮ್ಯುನಿಟಿ ಕಡೆಯಿಂದ, ಬೈಕಿಂಗ್ ಕಮ್ಯುನಿಟಿ ಕಡೆಯಿಂದ ನಾನು ಗುರುತಿಸಿ ಭಾಳಷ್ಟು ಅವಾರ್ಡ್ಗಳನ್ನ ಕೊಟ್ಟಿದ್ದಾರೆ. ಮತ್ತು ನಾನು ಬಾಬಿಮ್ಸಿ ರೈಡರ್ ಮಿನಿಯಾದಲ್ಲಿ ಟ್ರ್ಯಾಕಲ್ಲಿ ಓಡಿಸಿ ಬಿದ್ದು ಎದ್ದು ಗಾಡಿ ಎತ್ತಿ ನಾನೇ ಫಿನಿಶ್ ಮಾಡಿ ಟ್ರೋಫಿ ಹೊಡೆದಿದೆ. ಅದನ್ನು ಕೂಡ ಕರ್ನಾಟಕದಿಂದ ಫಸ್ಟ್ ನಾನು ಹೊಡೆದಿದ್ದು ಟ್ರೋಫಿ ಇದೆ 411 ಹಿಮಾಲಯನಲ್ಲಿ, ಹೈದರಾಬಾದಲ್ಲಿ. ಸೊ ಎಷ್ಟೊಂದು ಸರ್ಕಸ್ಗಳು ಮಾಡಿದ್ದೀನಿ ಅಂತ ಅಂದರೆ ಒಂದೊಂದು ಹೆಜ್ಜೆನೂ ಒಂದೊಂದು ಕಷ್ಟಪಟ್ಟು ಇವತ್ತು ಸಾಕಷ್ಟು ಅವಾರ್ಡ್ಗಳು ಮತ್ತು ಕನ್ನಡ ವಿಚಾರವಾಗಿ ಧ್ವನಿ ಆಗಿರೋದಕ್ಕೆ ಅಲ್ಲೂ ಗುರುತಿಸಿ ನನಗೆ ಸನ್ಮಾನಗಳನ್ನ ಮಾಡಿದ್ದಾರೆ. ಬಹಳಷ್ಟು ಟ್ರೋಫಿಗಳನ್ನ, ಹೆಸರನ್ನ ಇದುವರೆಗೂ ಗಳಿಸಿದ್ದೀನಿ ಅಂತ ಹೇಳೋಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ತುಂಬ ಜನ ಹುಡುಗಿರು ಇವಾಗ ಕಂಟೆಂಟ್ ಕ್ರಿಯೇಷನ್ ಅಂತ ಹೇಳ್ಬಿಟ್ಟು, ಬೈಕಿಂಗ್ ಅಂತ ಹೇಳ್ಬಿಟ್ಟು ಬರ್ತಾ ಇದ್ದಾರೆ. ಸೊ ಸೋಷಿಯಲ್ ಮೀಡಿಯಲ್ಲಿ ಎಂಟರ್ ಆಗ್ತಾ ಇದ್ದಾರೆ. ಅವ್ರಿಗೆ ಕೊಡೋ ಸಜೆಷನ್ ನೀವೇನಂತ ಹೇಳ್ತೀರಾ? ಫಿಲ್ಟರ್ ಹಾಕೊಂಡು ಹೇಳ್ಬೇಕಾ, ಫಿಲ್ಟರ್ ಇಲ್ಲದೆ ಹೇಳ್ಬೇಕು? ನಿಮ್ಗೆ ಹೇಗಂದ್ರೆ ಹಾಗೆ. ಸ್ಪೆಷಲಿ ಕಮಿಂಗ್ ಟು ವುಮೆನ್ ಕ್ಯಾಟಗರೀಸ್, ವುಮೆನ್ ಬೈಕರ್ಸ್ಗಳಿಗೆ ಅವ್ರದ್ದೇ ಆಗಿರುವಂಥ ಒಂದು ಗೌರವ ಅನ್ನೋದಿದೆ. ಬಿಕಾಸ್ ನಾವು ಬೈಕ್ ರೈಡ್ನ ಮಾಡಬೇಕಾದ್ರೆ ತಲೆಯಿಂದ ಕಾಲ್ವರೆಗೂ ಕಂಪ್ಲೀಟ್ ಗೇರಪ್ಪಲ್ಲಿ ಇರ್ತೀವಿ. ಎಂಥ ಸಿಚುವೇಶನ್ ಬಂದ್ರೂ ನಾವು ಗೇರಪ್ಪಲ್ಲಿ ಇರ್ತೀವಿ. ಆ ಗೇರಪ್ಪಲ್ಲಿ ಇದ್ದಿದ್ದಕ್ಕೆ ಇವತ್ತು ನಾನು ಆಕ್ಸಿಡೆಂಟಿಂದ ಉಳ್ಕೊಂಡಿರೋದು. ಫಸ್ಟ್ ಪಾಯಿಂಟು, ಗೇರ್ಸ್ ಹಾಕೊತೀವಿ, ನೀಟಾಗಿ ಕಾಂಟೆಂಟ್ನ ಮಾಡ್ತೀವಿ. ಬಟ್ ಈಗ ಬರ್ತಾ ಇರುವಂಥ ಕೆಲವೊಂದಷ್ಟು ವುಮೆನ್ ಮೋಟೋ ವ್ಲಾಗರ್ಸ್, ದಯವಿಟ್ಟು ಅವ್ರನ್ನ ಮೋಟೋ ವ್ಲಾಗರ್ಸ್ ಅಂತ ಕನ್ಸಿಡರೇ ಮಾಡಬೇಡ್ರಿ. ನನ್ನನ್ನು ಕೇಳಿದ್ರೆ ಒಬ್ಬ ಮೋಟೋ ವ್ಲಾಗರ್ ಅಂತಂದರೆ, ಈ ಫಿಮೇಲ್ ಆಗಲಿ ಮೆನ್ ಆಗಲಿ, ಮೋಟೋ ವ್ಲಾಗರ್ ಅಂತ ಅಂದಾಗ ಅದಕ್ಕೊಂದು ತೂಕ ಇದೆ. ಬಿಕಾಸ್ ಗಲ್ಲಿಲಿ ರೈಡ್ ಮಾಡೋರು, ಇಲ್ಲಿಂದ ಪಕ್ಕದ ರೋಡ್ಗೆ ಹೋಗೋರು, ಪಕ್ಕದ ಏರಿಯಾಗೆ ಹೋಗೋರು ಯಾರು ಮೋಟೋ ವ್ಲಾಗರ್ಸ್ ಅಲ್ವೇ ಅಲ್ಲ. ಫಸ್ಟ್ ಆಫ್ ಆಲ್ ಆಸ್ಕಿಂಗ್ ಮಿ. ಯಾಕಂದರೆ ಒಬ್ಬ ಮೋಟೋ ವ್ಲಾಗರ್ ಅಂದರೆ ಅವನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಇಷ್ಟಪಡ್ತಾನೆ. ಎಕ್ಸ್ಪ್ಲೋರ್ ಮಾಡಬೇಕು, ಹೊಸ ಜಾಗಗಳನ್ನ, ಹೊಸ ಭಾಷೆ ಕಲಿಬೇಕು, ಹೊಸ ಫುಡ್ ಎಕ್ಸ್ಪ್ಲೋರ್ ಮಾಡಬೇಕು. ಮೋಟೋ ವ್ಲಾಗಿಂಗ್ ಆನ್ ದ ಗೋ ನಮ್ಗೆ ಎಷ್ಟೆಲ್ಲ ಹರ್ಡಲ್ಸ್ಗಳಿರುತ್ತೆ. ನಾವು ಮೈನಸಲ್ಲಿ ಸ್ನೋಲ್ಲಿ ಓಡಿಸ್ತಾ ಇರ್ತೀವಿ, ಸಡನ್ ಸಮ್ಮರ್ ಬರುತ್ತೆ, ಮಳೆ ಬರುತ್ತೆ, ಬಟ್ ಸ್ಟಿಲ್ ವಿ ಡೋಂಟ್ ಗಿವ್ ಅಪ್. ರೈಡ್ ಮಾಡ್ತೀವಿ, ಅದನ್ನು ಎಕ್ಸ್ಪೀರಿಯನ್ಸ್ ಆಗಿ ತೋರಿಸ್ತೀವಿ, ಕಂಪ್ಲೀಟ್ ಡೀಟೇಲ್ ಇನ್ಫಾರ್ಮೇಷನ್. ಆದರೆ ಇವಾಗ ಬರ್ತಾ ಇರುವಂಥ ಫೀಮೇಲ್ ಮೋಟೋ ವ್ಲಾಗರ್ಸ್ಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ಕಂಟೆಂಟ್ ಮಾಡಿದ್ರೆ ಮೈ ತುಂಬ ಬಟ್ಟೆ ಹಾಕೊಂಡು ಕಂಟೆಂಟ್ ಮಾಡಿ. 360ನ ಸಿಗಿಸ್ಬಿಟ್ಟು ಹಿಂದೆ ಮುಂದೆ ಫೋಕಸ್ ಮಾಡೋದು ಇಟ್ ಇಸ್ ನಾಟ್ ಅ ಮೋಟೋ ವ್ಲಾಗಿಂಗ್. ಇದು ಇಡೀ ಮೋಟೋ ವ್ಲಾಗಿಂಗ್ ಕಮ್ಯುನಿಟಿಗೆ ಕೆಟ್ಟ ಹೆಸರು ತರುತ್ತೆ. ಪಾರ್ಟಿಸಿಪೇಷನ್ ಮಾಡಬೇಕು ಅಂತ ಇರೋರಿಗೆ ಸೊ ನೀವು ಸಜೆಸ್ಟ್ ಮಾಡೋ ರೋಡ್ ಮ್ಯಾಪ್ ಏನು? ಓಕೆ, ಸೊ ಅಚೀವ್ಮೆಂಟ್ ಮಾಡಬೇಕು ಅಥವಾ ಟ್ರಾಫೀಸ್ ಗೆಲ್ಲಬೇಕು, ಸ್ಪೆಷಲಿ ನನಗೆ ತುಂಬ ಎನ್ಕ್ವೈರಿ ಬರೋದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ಗೆ ಹೆಂಗೆ ಅಪ್ಲಿಕೇಶನ್ ಹಾಕಬೇಕು ಅನ್ನೋದು ನನಗೆ ಮೆಜಾರಿಟಿ ಕ್ವಶನ್ಸ್ಗಳು ಬರುತ್ತೆ. ನೀವು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ದಯವಿಟ್ಟು ಅವ್ರ ವೆಬ್ಸೈಟಿಗೆ ಹೋಗ್ಬಿಡಿ. ಇಲ್ಲಿ ನಾನು ಹೇಳೋದಾಗಲಿ ಅಥವಾ ಇನ್ನೊಬ್ರು ಹೇಳೋದಾಗಲಿ ಏನೂ ಇಲ್ಲ. ಇಟ್ ಈಸ್ ಟ್ರಾನ್ಸ್ಪರೆಂಟ್ ಥ್ರೂ ವೆಬ್ಸೈಟ್. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಅಂತ ಹೊಡೆದ್ಬಿಟ್ರೆ ವೆಬ್ಸೈಟ್ ಸಿಗುತ್ತೆ.
ಅಲ್ಲಿ ಏನು ಅಂತ ಅಂದರೆ ಅಪ್ಲಿಕೇಶನ್ ಹಾಕಬೇಕು ಫಸ್ಟಿಗೆ. ಓಕೆ, ನಾವು ಈ ಥರ ಮಾಡಬೇಕು ಅಂತ ಇದ್ದೀವಿ, ಯಾರಾದರೂ ಮಾಡಿದರೆ ನಮ್ಗೆ ಇನ್ಫಾರ್ಮ್ ಮಾಡಿ, ಯಾರೂ ಇಲ್ಲ ಅಂತಂದರೆ ಏನು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು ಅಂತ ಹೇಳಿ ಅಂತ ನಾವು ಮೇಲ್ ಹಾಕಿದ್ರೆ ರೆಸ್ಪಾಂಡ್ ಮಾಡ್ತಾರೆ. ರೆಸ್ಪಾಂಡ್ ಮಾಡಿದ್ಮೇಲೆ ನಾವು ರೈಡೆಲ್ಲ ಮುಗಿಸ್ಬೇಕಾದ್ರೆ ನಾವು GPS ಟ್ರ್ಯಾಕಿಂಗ್ ಕೊಡಬೇಕು, ಎಲ್ಲೆಲ್ಲಿ ಹೋಗ್ತೀವಿ ಎಲ್ಲ ಗೂಗಲ್ ಮ್ಯಾಪು ಎಲ್ಲ ಸ್ಕ್ರೀನ್ಶಾಟ್ ಇಟ್ಕೊಂಡಿರಬೇಕು. ಯಾವ ಹೋಟೆಲ್ಗೆ ಹೋಗ್ತೀರಾ, ಎಲ್ಲಿ ಪೆಟ್ರೋಲ್ ಬಂಕ್ ಹಾಕಿಸ್ತೀರಾ, ಎಲ್ಲಿ ಸ್ಟೇ ಆಗ್ತೀರಾ, ಎಲ್ಲ ಅದ್ರದ್ದು ಬಿಲ್ಸ್ ಇರಬೇಕು, ಆ ಡೇಟ್ದು ಬಿಲ್ಸ್ ಇರಬೇಕು. ಅದನ್ನೆಲ್ಲ ಸ್ಕ್ಯಾನ್ ಕಾಪಿ ಮಾಡಿ ಒಂದು ಡಾಕ್ಯುಮೆಂಟ್ ಮಾಡಬೇಕು. ರೈಡೆಲ್ಲ ಮುಗಿದ ಮೇಲೆ ಅವರಿಗೆ ಮೇಲ್ ಮಾಡಬೇಕು. ಅವರು ಆ ಹೋಟೆಲ್ಲು ನಾವು ಸ್ಟೇ ಆಗಿರೋ ಜಾಗಗಳಿಗೆ ಕಾಲ್ ಮಾಡಿ ಕ್ರಾಸ್ ಚೆಕ್ ಮಾಡ್ತಾರೆ, ಬಂದಿದ್ರಾ ಇವರು ಅಥವಾ ಫೇಕ್ ಮಾಡ್ತಾ ಇದ್ದಾರಾ ಅಂತ ಹೇಳಿ ಕ್ರಾಸ್ ಚೆಕ್ ಮಾಡಿ ಆಮೇಲೆ ಅದಕ್ಕೆ ವ್ಯಾಲ್ಯೂ ಇದೆ ಅಂತ ಅಂದರೆ ದೇ ವಿಲ್ ಗಿವ್ ಯು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಆ್ಯಂಡ್ ಏಷ್ಯಾ ಬುಕ್ ಆಫ್ ರೆಕಾರ್ಡ್. ದಿಸ್ ಇಸ್ ಒನ್ ವೇ. ನೀವೇನಾದರೂ ಇವಾಗ ಮಾಮೂಲಿ ಟ್ರಕ್ ರೇಸ್ಗಳು ಹೊಡಿಬೇಕು, ಡೇ ಇವೆಂಟ್ಸ್ಗಳು ತುಂಬಾ ನಡೀತಾ ಇರುತ್ತೆ, ಬ್ರ್ಯಾಂಡ್ ಇವೆಂಟ್ಸ್ಗಳು ನಡೀತಾ ಇರುತ್ತೆ, ಅಲ್ಲಿಗೆ ಹೋಗಬೇಕು ಅಂತ ಅಂದರೆ ಅಫ್ಕೋರ್ಸ್ ಅವ್ರು ಅಫಿಷಿಯಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ಪೋಸ್ಟರ್ಸ್ಗಳನ್ನ ಹಾಕಿರ್ತಾರೆ. ಆ್ಯಂಡ್ ಬೀಂಗ್ ಇನ್ಫ್ಲೂಯೆನ್ಸರ್ಸ್ ನಾವು ಕೆಲವೊಂದಷ್ಟು ಪ್ರಮೋಟ್ ಮಾಡ್ತಾ ಇರ್ತೀವಿ. ಸೊ ಮೋಟೋಲಾಗಿಂಗ್ ಆ್ಯಂಡ್ ಕಂಟೆಂಟ್ ಕ್ರಿಯೇಷನ್ ಮಾಡಬೇಕಂದ್ರೆ ಜಾಬ್ ಬಿಟ್ಬಿಟ್ಟು ಕನ್ಸಿಸ್ಟೆಂಟ್ ಆಗಿ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಷನ್ ಮಾಡಿದ್ರೆ ನಾವು ಗೆಟಿನ್ ಆಗ್ತೀವ. ಸೊ ಸ್ವಾತಿ ಮೇಡಮು ಅವ್ರು ಬಂದುಬಿಟ್ಟು ಜಾಬ್ ಬಿಟ್ಟು ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇವಾಗ ಈ ಲೆವೆಲಲ್ಲಿ ಇದ್ದಾರೆ. ಸೊ ಅವ್ರನ್ನೇ ಕೇಳೋಣ ಅದು ಕರೆಕ್ಟಾ ಅಲ್ಲ ಅಂತ ಹೇಳ್ಬಿಟ್ಟು. ಬನ್ನಿ ಮ್ಯಾಮ್, ಹೇಳಿ ಮ್ಯಾಮ್. ಈ ವಿಚಾರದಲ್ಲಿ ನಾನು 50-50 ಹೇಳ್ತೀನಿ. ಓಕೆ, ನನ್ನ ಸ್ವಂತ ಎಕ್ಸ್ಪೀರಿಯನ್ಸ್ ಒಂದಿಗೆ. ಈಗ IT ರೂಲ್ಸ್ ಪ್ರಕಾರ ಅಂದರೆ ನನಗೆ ತಿಳಿದಿರೋ ಮಟ್ಟಿಗೆ ಹೇಳ್ತಿದ್ದೀನಿ, ನಾನು ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ, ನನಗೆ ತಿಳಿದಿರೋ ಮಟ್ಟಿಗೆ IT ಕಂಪ್ನಿಯಲ್ಲಿ ಅಥವಾ ಗೌರ್ಮೆಂಟ್ ಜಾಬಲ್ಲಿ ಕೆಲಸ ಮಾಡ್ತಿರೋರು ಕಾಂಟೆಂಟ್ ಕ್ರಿಯೇಷನ್ನ ಮಾಡೋ ಹಾಗಿಲ್ಲ ಅಂತ ಅಂದ್ಬಿಟ್ಟು ಈಗ ರೂಲ್ಸ್ಗಳು ಬರ್ತಾ ಇದೆ. ಬಿಕಾಸ್ ನೀವು ಫೇಸ್ನ ಶೋ ಮಾಡೋ ಹಾಗಿಲ್ಲ. ಸೊ ಬಿಹೈಂಡ್ ದ ಸೀನ್ಸ್ ಮಾಡ್ಕೊಳ್ರಿ, ಯಾರಿಗೇನು ಗೊತ್ತಾಗಲ್ಲ, ನಿಮ್ಮ ಮುಖನ ಎಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸೋ ಹಾಗಿಲ್ಲ. ಬಿಕಾಸ್ ಅವ್ರಿಗೆ ಕೆಲಸಕ್ಕೆ ಇಂಪ್ಯಾಕ್ಟ್ ಆಗುತ್ತೆ, ಆಮೇಲೆ ಇದು ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಈಗ ಇತ್ತೀಚೆಗೆ ಬರೋದಕ್ಕೆ ಶುರುವಾಗಿದೆ. ಓಕೆನಾ? ಸೊ ನನ್ನ ಕೇಸಲ್ಲಿ ಹೇಗಾಗಿತ್ತು ಅಂತ ಅಂದರೆ ಈ ಕಡೆ ಕೆಲಸನೂ ಬೇಕಿತ್ತು, ಯಾಕಂದ್ರೆ ದುಡ್ಡು ಬೇಕು ನನಗೆ. ಈ ಫೀಲ್ಡಿಗೆ ಇಳಿಬೇಕು ಅಂದ್ರೂ ದುಡ್ಡು ಬೇಕು ನನಗೆ, ಯಾಕಂದರೆ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿದೆ ನಾನು. ಸೊ ಹೆಂಗಾಗುತ್ತೆ ಅಂತಂದರೆ ಕೆಲಸ ಬಿಟ್ರಿ, ಓಕೆ ನೀವು ಕೆಲಸ ಬಿಟ್ಬಿಟ್ರಿ ಅಂತ ಇಟ್ಕೊಳ್ಳಿ. ಇವಾಗ ನಾನು ಕೆಲಸ ಬಿಟ್ಬಿಟ್ಟಿದ್ದೀನಿ, ಒಂದು 2 ತಿಂಗಳು ಚೆನ್ನಾಗಿರುತ್ತೆ, ಓಕೆ ಯಾರೋ ಸಪೋರ್ಟ್ ಮಾಡ್ತಾ ಇದ್ದಾರೆ, ಹೆಂಗೋ ದುಡ್ಡು ಓಡಾಡ್ತಾ ಇದೆ. 3ನೇ ತಿಂಗಳು ಕಾಸು ಖಾಲಿ ಆದಮೇಲೆ ಏನು ಮಾಡ್ತೀರಾ? ಗಾಬರಿ, ಮನೆ ಕಮಿಟ್ಮೆಂಟು, ಫ್ಯಾಮಿಲಿ ಕಮಿಟ್ಮೆಂಟು, ಗಾಡಿಗೆ ಪೆಟ್ರೋಲ್ ಹಾಕ್ಸೋಕೆ ಕಾಸಿರಲ್ಲ, ಈ ಥರ ಸಿಚುಯೇಷನ್ಗಳು ಶುರುವಾಗುತ್ತೆ. ಗಾಬರಿ ಹುಡ್ಸುತ್ತೆ, ಯಾಕಾದರೂ ಕೆಲಸ ಬಿಟ್ಟೆ ಅಂತ ರಿಗ್ರೆಟ್ ಆಗಿ ಹೋಗೋ ಶುರುವಾಗುತ್ತೆ. ಬಟ್ ನಾನು ಹೇಳೋದೇನು ಅಂತ ಅಂದರೆ, ನೀವು ಈಗ ನನ್ನ ಎಕ್ಸ್ಪೀರಿಯನ್ಸ್ ಹೇಗಾಗಿದೆ ಅಂತ ಅಂದರೆ, ನೀವು ತಿಂಗಳೆಲ್ಲ ಕೂತ್ಕೊಂಡು ಆಫೀಸಲ್ಲಿ ದುಡಿಯೋದು ಒಂದೇ, ನಾವು 2 ಪ್ರಮೋಷನಲ್ಲಿ ದುಡ್ಡು ಮಾಡೋದು ಒಂದೇ. ನಾನು ಹಾನೆಸ್ಟಾಗಿ ಹೇಳ್ತೀನಿ. ಸೊ ತುಂಬ ವೈರಲ್ ಆಗಿರೋ ವಿಷಯ ಏನಪ್ಪ ಅಂತಂದರೆ ಸ್ವಾತಿ ಮೇಡಮ್ಗೆ ಹ್ಯಾಂಡ್ ಫ್ರ್ಯಾಕ್ಚರ್ ಆಗಿದೆ ಒಂದು ಚಿಕ್ಕ ಆಕ್ಸಿಡೆಂಟಿಂದ. ಅದು ಏನಾಗಿದೆ ಅಂತ ಬಿಹೈಂಡ್ ದ ಸೀನ್ ಯಾರಿಗೂ ಗೊತ್ತಿಲ್ಲ, ಮೇಡಮ್ಗೆ ಗೊತ್ತು. ಬನ್ನಿ ಕೇಳೋಣ ಏನಂತ. ಚಿಕ್ಕ ಆಕ್ಸಿಡೆಂಟ್ ಅನ್ಬೇಡಿ, ಬದುಕಿರೋದೇ ಹೆಚ್ಚು. ನಾನು ಇವಾಗ ದೊಡ್ಡ ಆಕ್ಸಿಡೆಂಟ್ ಆಗಿದೆ ನನಗೆ. ಸೊ ಇಲ್ಲಿಂದ ಸ್ಪಿಟಿ ರೈಡ್ ಹೋಗಿದ್ದೆ, ಅಕ್ಟೋಬರಲ್ಲಿ ಸ್ಪಿಟಿ ರೈಡ್ ಹೋಗಿದ್ದೆ, ವಿಂಟರ್ ಸ್ಪಿಟಿ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಹೇಳಿ. ರೈಡೆಲ್ಲ ಮುಗಿಸ್ಕೊಂಡು ನಮ್ಗೆ ಇನ್ನೂ 10 ದಿನ ಟೈಮ್ ಇತ್ತು. ವಯ ರಾಜಸ್ಥಾನು ಜೈಸಲ್ಮೇರ್ ಎಲ್ಲ ನೋಡಿಕೊಂಡು ಅದು ಆರಾಮಾಗಿ ಟ್ರಿಪ್ ಮುಗಿಸ್ಕೊಂಬರೋಣ ಅಂತ ಹೊರಟಿದ್ದು ನಾವು. ಸ್ನೋ ಅಲ್ಲಿ -12 ಇದೆ, ಸ್ನೋ ಇತ್ತು. ಓವರ್ ನೈಟು ಮಳೇಲಿ ನಿಂದೆ. ನೆಕ್ಸ್ಟ್ ಡೇ ಹಾರ್ಶ್ ಬಿಸಿಲಿಗೆ ಬಂದೆ, ಅಂದರೆ ಆಲ್ಟಿಟ್ಯೂಡ್ ಲೆವೆಲ್ ಕೂಡ ಕಮ್ಮಿ ಆಗ್ತಾ ಬಂತು. ಆ್ಯಂಡ್ ಬಿಸಿಲು, ಕ್ಲೈಮೇಟು ಎಲ್ಲ ಮೌಂಟನ್ಸಿಂದ ಇಳಿತಾ ಸಿಟಿ ಲೆವೆಲಿಗೆ ಬರಬೇಕಾದ್ರೆ ಬಹಳಷ್ಟು ವ್ಯತ್ಯಾಸ ಇರುತ್ತೆ. ಸೊ ಇಲ್ಲಿ ಏನಾಯಿತು, ನನಗೆ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ಆಗದೆ ಇಲ್ದಿರುವಂಥ ಒಂದು ಬ್ಯಾಡ್ ಟೈಮ್ ಇವಾಗಾಯಿತು. ಸನ್ಸ್ಟ್ರೋಕ್ ಆಯಿತು. ಸನ್ಸ್ಟ್ರೋಕ್ ಆದರೆ ಆಕ್ಸಿಜನ್ನು ಬ್ರೈನ್ಗೆ ಸಪ್ಲೈ ಆಗಲ್ಲ, ಬ್ಲ್ಯಾಂಕ್ ಔಟ್ ಆಗ್ತೀವಿ. ಈಗ ಬಿಸಿಲು ಜಾಸ್ತಿ ಆದರೆ ಕಣ್ಣೆಲ್ಲ ಹಿಂಗಾಗುತ್ತೆ ನೋಡಿ. ಆ ಥರ ರೈಡಿಂಗಲ್ಲಿ ಇದ್ದಾಗ, ಹೆವಿ ಗೇರ್ಸ್ ಹಾಕಿದಾಗ ಡಿಹೈಡ್ರೇಷನ್ ಆಗ್ತಾ ಇರುತ್ತೆ. ಡಿಹೈಡ್ರೇಷನ್ ಅಂದರೆ ನಾವು ನೀರು ಕುಡಿತಾನೆ ಇರ್ತೀವಿ, ಕುಡಿಯಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಆಮೇಲೆ ಅದಕ್ಕೂ ಹೇಳ್ತಾರೆ ನೀರು ಕುಡಿಬೇಕಿತ್ತು, ಆಯ್ತಾ ಇರಲಿಲ್ಲ ಅಂತ ಕಮೆಂಟ್ ಹಾಕ್ತಾರೆ. ನೀರು ಕುಡಿದು ಮಜ್ಜಿಗೆ ಕುಡಿದು ನೀವು ಏನೇ ಮಾಡಿದ್ರು ಬಾಡಿ ಒಂದೊಂದು ಸತಿ ನಮ್ಮ ಬ್ರೈನ್ನ ಕಂಟ್ರೋಲ್ ಮಾಡಿಲ್ಲ ಅಂದರೆ ದೇವ್ರು ಬಂದು ನಿಲ್ಸಿದ್ರು, ಸ್ಟಾಪ್ ಅಂದರೂ ಗಾಡಿ ನಿಂತ್ಕೊಳ್ಳಲ್ಲ. ನಮ್ಮ ಹಣೆ ಬರ, ನಮ್ಮ ಟೈಮು ಕೆಟ್ಟಾಗ ಯಾರೇನೂ ಮಾಡೋಕ್ಕಾಗಲ್ಲ. ಸೊ ಅವಾಗ ಹೋಗಿ ನಾನು ಬ್ಯಾರಿಗೇಟಿಗೆ ಹೊಡಿತೀನಿ. ಲೆಫ್ಟ್ ಸೈಡ್ ಬ್ಯಾರಿಗೇಟ್ ಇರುತ್ತೆ ಹೈವೇಯಲ್ಲಿ, ಆ ಬ್ಯಾರಿಗೇಟಿಗೆ ಹೊಡಿತೀನಿ. 3 ಪಲ್ಟಿಯಾಗಿ ರೋಡಿಗೆ ಉಜ್ಕೊಂಡು ಬಂದು ಬೀಳ್ತೀನಿ. ಉಜ್ಕೊಂಡ್ಬಂದು ಬೀಳೋಷ್ಟೊತ್ತಿಗೆ ಅರ್ಧ ಅನ್ಕಾನ್ಷಿಯಸ್ ಆಗಿರ್ತೀನಿ. ಮಂಡಿ ಅಲ್ಲೇ ಓಪನ್ ಆಗಿರುತ್ತೆ, ನಂದು ಲೆಫ್ಟ್ ಸೈಡ್ ಮಂಡಿ ಓಪನ್ ಆಗಿರುತ್ತೆ. ಜನ ಎಲ್ಲ ರೆಸ್ಕ್ಯೂ ಮಾಡಿ ಹೆಲ್ಪ್ ಮಾಡ್ತಾರೆ, ನನ್ನನ್ನು ಇದು ಶಿಫ್ಟ್ ಮಾಡ್ತಾರೆ ಕಾರಲ್ಲಿ. ಒಂದು ವಿಚಾರ ನಾನು ಕ್ಲಿಯರ್ ಆಗಿ ಹೇಳ್ತೀನಿ, ಅವತ್ತು ನನಗೆ ತುಂಬ ಜನ ಪಂಜಾಬಲ್ಲಿ ಹೈವೇಯಲ್ಲಿ, ಹರಿಯಾಣ ಪಂಜಾಬ್ ಹೈವೇಯಲ್ಲಿ ತುಂಬ ಜನ ಹೆಲ್ಪ್ ಮಾಡಿದ್ದಾರೆ. ನನ್ನನ್ನು ರೆಸ್ಕ್ಯೂ ಮಾಡಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಇನ್ನೊಂದು ವಿಚಾರ ಹೇಳ್ತೀನಿ, ದಯವಿಟ್ಟು ಅದನ್ನು ತುಂಬ ಗಮನಕ್ಕೆ ಇಟ್ಕೊಳ್ಳಿ. ಆಕ್ಸಿಡೆಂಟ್ ಆಗಿರೋರನ್ನ ನೀವು ಯಾರಾದರೂ ನೋಡಿದ್ರೆ ದಯವಿಟ್ಟು ಅನ್ಲೆಸ್ ಆ್ಯಂಡ್ ಅಂಟಿಲ್ ಮೆಡಿಕಲ್ ಎಮರ್ಜೆನ್ಸಿ ಆಂಬುಲೆನ್ಸ್ ಬರೋವರೆಗೂ ಆ ಪೇಷಂಟ್ನ ಲಿಫ್ಟ್ ಮಾಡಬೇಡಿ. ಯಾಕಂದರೆ ಅದರಿಂದ ಎಲ್ಲಿ ಏನಾಗಿರುತ್ತೆ ಅಂತ ಕಾಮನ್ ಪೀಪಲ್ಗೆ ಗೊತ್ತಿರಲ್ಲ. ಅವ್ರೇನು ಮಾಡ್ತಾರೆ, ಸಡನ್ನಾಗಿ ಎತ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ ಗಾಬರಿಯಲ್ಲಿ ಟೆನ್ಷನಲ್ಲಿ ಎತ್ತಾರೆ, ಹೆಲ್ಪ್ ಮಾಡೋಕ್ಕೆ ಬರ್ತಾರೆ. ಬಟ್
ಇಂಟೀರಿಯರ್ ಬೋನ್ ಬ್ರೇಕ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಒಂದು ರಾಂಗ್ ಲಿಫ್ಟಿಂಗಿಂದ ಏನು ಬೇಕಾದರೂ ಆಗಬಹುದು. ಸೊ ಅದು ಲೈಟಾಗಿ ಇಂಪ್ಯಾಕ್ಟ್ ತೊಗೊಂಡಿದೆ ನನಗೆ. ಅದಕ್ಕೆ ಒಂದು ಅವೇರ್ನೆಸ್ ಹೇಳ್ತಿರೋದು, ಆಂಬುಲೆನ್ಸ್ ಬರೋವರೆಗೂ ದಯವಿಟ್ಟು ವೆಯ್ಟ್ ಮಾಡಿ. ಯಾಕಂದರೆ ಮೆಡಿಕಲ್ ಎಕ್ಸ್ಪರ್ಟ್ಸ್ ಬಂದಾಗ ನೀಟಾಗಿ ಲಿಫ್ಟ್ ಮಾಡ್ತಾರೆ. ಜ್ಞಾನ ಇದ್ರೂ ಅಷ್ಟೇ, ಜ್ಞಾನ ಇಲ್ಲ ಅಂದ್ರೂ ಅಷ್ಟೇ, ಮೆಡಿಕಲ್ ಎಕ್ಸ್ಪರ್ಟ್ಸ್ ಬರೋವರೆಗೂ ಆ ಪೇಷಂಟ್ನ ಅಥವಾ ಆಕ್ಸಿಡೆಂಟ್ ಆಗಿರೋನ್ನ ಟಚ್ ಮಾಡಬೇಡಿ. ಸೊ ಅಲ್ಲಿಂದ ನನ್ನನ್ನು ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತಾರೆ. ಅದಾದಮೇಲೆ ನನಗೆ 13 ಅವರ್ಸ್ ಕೋಮಾಲಿದೆ. ನನಗೆ ಜ್ಞಾನ ಇಲ್ಲ. 13 ಅವರ್ಸ್ ಕೋಮಾಲಿದೆ. ಆಪ್ರೇಷನ್ ಆದಮೇಲೆ ನಾನು ನಮ್ಮ ಅಪ್ಪನ ಮುಖ ನೋಡಿದ್ದು. OTಯಿಂದ ಬಂದಮೇಲೆ ನಮ್ಮ ಅಪ್ಪನ ಮುಖ ನೋಡಿದೆ. ನಮ್ಮಪ್ಪ ಓವರ್ ನೈಟು ಫ್ಲೈಟಲ್ಲಿಂದ ಚಂಡೀಗಢಕ್ಕೆ ಬಂದರು. ಫ್ರೆಂಡ್ಸ್ ಇದ್ರ ಜೊತೆಗೆ, ನನ್ನ ಜೊತೆಗೆ ಇದ್ದವರೆಲ್ಲ ಇದ್ದರು. ಸರ್ಜರಿ ಎಲ್ಲ ಆದಮೇಲೆ ನಾನು ಏನಾಯಿತು, ಎಲ್ಲಿದ್ದೀನಿ, ಆ್ಯಕ್ಚುಲಿ ಬೆಳಗ್ಗೆನೂ ನೆನೆಸ್ಕೊತಿದ್ದೆ ನಾನು ಇವತ್ತು. ನಿಂಗೆ ಹೆಂಗೆ ಆಕ್ಸಿಡೆಂಟ್ ಆಯ್ತಲ್ಲ ಅಂತ ಬೆಳಗ್ಗೆ ನೆನೆಸ್ಕೊತಿದ್ದೆ ನಾನು ಇವತ್ತು. ಅವಾಗ ತಲೆ ಕೆಡ್ಸ್ಕೋಬೇಕು ಅದ್ರ ಬಗ್ಗೆ ಎಲ್ಲ. ನಾನು ಅವಾಗ ಇನ್ನೂ ಸ್ಟ್ರಾಂಗ್ ಆಗ್ತೀನಿ ನಾನು. ಸೊ ಅವಾಗ ಅಪ್ಪನ ಕೇಳಿದೆ, ನಾನು ಎಲ್ಲಿದ್ದೀನಿ, ನನಗೆ ಏನಾಯಿತು, ಆಕ್ಸಿಡೆಂಟ್ ಆಯ್ತಾ ನನಗೆ. ಕೈಕಾಲು ಅಲ್ಲಾಡ್ಸೋಕ್ಕಾಗ್ತಿಲ್ಲ. ಲೆಫ್ಟ್ ಕಂಪ್ಲೀಟ್ ಹೋಗಿತ್ತು ನನಗೆ. ಮುಖ ಎಲ್ಲ ಸ್ಕ್ರಾಪ್ ಆಗಿಬಿಟ್ಟಿತ್ತು. ಇದೆಲ್ಲ ಮಾರ್ಕ್ಸ್ ಎಲ್ಲ ಆಕ್ಸಿಡೆಂಟ್ ಮಾರ್ಕ್ಸ್ ಇದೆಲ್ಲ ನನಗೆ. ಸೊ ಕೈ ಕಾಲು 2 ಫ್ರಾಕ್ಚರ್ ಆಗಿದೆ. ಆ್ಯಂಕಲ್ ಫ್ರಾಕ್ಚರ್ ಆಗಿದೆ. ಮತ್ತು ಇಲ್ಲಿ ಕೈಯಲ್ಲಿ ರಾಡ್ ಹಾಕಿ ಇದು ಫ್ರಾಕ್ಚರ್ ಆಗಿದೆ. 2 ಮೇಜರ್ ಬೋನ್ ಹೊಡೆದೋಗಿದೆ ನನಗೆ. ಸೊ ಅದಕ್ಕೆ ರಾಡ್ ಫಿಕ್ಸ್ ಮಾಡಿ ಇದು ಮಾಡಿದ್ರು. 1 ವಾರ ಆಯಿತು. ಅದಾದಮೇಲೆ ಡಿಸ್ಚಾರ್ಜ್ ಮಾಡಿದ್ರು. ಮತ್ತೆ ಅಲ್ಲಿಂದ ಫ್ಲೈಟಲ್ಲಿ ಬಂದೆ ನಾನು. ಸೊ ಇದಾದಮೇಲೆ ಏನಾಯಿತು, ಕಾಲಲ್ಲಿ ನನಗೆ ಒಂದು ಕಡೆ ಸ್ಕಿನ್ನು ನಾನು ಹೊಡೆದಿರೋ ಫೋರ್ಸಿಗೆ ಮಾಂಸ ಕಿತ್ತಿ ಆಚೆ ಬಂದಿದೆ. ಜಸ್ಟ್ ಮಂಡಿಗಿಂತ 1 ಇಂಚ್ ಕೆಳಗೆ. ಮಂಡಿ ಚಿಪ್ಪು ನನಗೆ ಇಂಜುರಿ ಆಗಿಲ್ಲ. ಫ್ರಾಕ್ಚರ್ ಆಗಿರೋದು ಆ್ಯಂಕಲ್ಲು ನನಗೆ. ಮಂಡಿ ಏನೂ ಟಚ್ ಆಗಿಲ್ಲ. ಬಟ್ ಏನಾಗಿದೆ, ಮಂಡಿಗಿಂತ ಒಂಚೂರು ಕೆಳಗಡೆ ಮಾಂಸ ಕಿತ್ಕೊಂಡ್ಬಂದ್ಬಿಟ್ಟಿದೆ. ಆ ಮಾಂಸ ಕಿತ್ಕೊಂಡ್ಬಂದಿರೋ ಜಾಗನ ಅಲ್ಲೇನು ಮಾಡಿದ್ದಾರೆ, ಸುಮ್ಮನೆ ಬಟ್ಟೆ ಹೊಲ್ದಂಗೆ ಸ್ಟಿಚ್ ಹಾಕ್ಬಿಟ್ಟವ್ರೆ. ಟ್ರೀಟ್ ಮಾಡಿಲ್ಲ. ಇಲ್ಲಿಗೆ ಬಂದು ನಾನು 1 ವಾರ ಆದಮೇಲೆ ಪಸ್ಸು ಸೋರೋದಕ್ಕೆ ಶುರುವಾಯಿತು. ಬೆಡ್ಡೆಲ್ಲ ಪಸ್ಸಾಗೋಕ್ಕೆ ಶುರುವಾಯಿತು. ವಾಸನೆ ಬರೋದಕ್ಕೆ ಶುರುವಾಯಿತು. ಏನೋ ವಿಯರ್ಡ್ ಆಗಿದೆಯಲ್ಲ ಇದು ಅಂತ ಹೇಳ್ಬಿಟ್ಟು ನನ್ನ ಆರ್ಥೋಪೆಡಿಕ್ ಅಪೋಲೋ ಟೈಅಪ್ ಆಗಿದ್ದಾರೆ. ಅವ್ರಿಗೆ ಫೋನ್ ಮಾಡಿ ಹಿಂಗೆ ಆಗಿದೆ ಅಂದರೆ, ನಮ್ಮ ಫ್ಯಾಮಿಲಿ ಡಾಕ್ಟ್ರು ಫೋಟೋ ಎಲ್ಲ ಕಳಿಸೋದಕ್ಕಿಲ್ಲ, ಇಮಿಡಿಯೇಟಾಗಿ ನೀನು ಆಸ್ಪತ್ರೆಗೆ ಬಾ ಅಂತ ಹೇಳಿದ್ರು. ಮತ್ತು ನಾನು ಆಂಬುಲೆನ್ಸಲ್ಲಿ ಇಳಿಯೋ ಪರಿಸ್ಥಿತಿ, 3rd ಫ್ಲೋರ್ ಇರೋದು ನಾನು. ಆಂಬುಲೆನ್ಸ್ ಸ್ಟ್ರಕ್ಚರಲ್ಲೇ ಕರ್ಕೊಂಡು ಹೋಗ್ಬೇಕು ಅನ್ನೋ ಆಪ್ಷನ್ನೇ ಇಲ್ಲ ನನಗೆ. ಬಂದರು ಆಂಬುಲೆನ್ಸ್ ಅವರು, ಎಲ್ಲ ಕರ್ಕೊಂಡು ಹೋದ್ರು. ಆಮೇಲೆ ನೋಡಿದ್ರೆ ಗ್ಯಾಂಗ್ರೀನ್ ಆಗಿಬಿಟ್ಟಿತ್ತು. ನನ್ನ ಕಾಲು ಪೂರ್ತಿ ಗ್ಯಾಂಗ್ರೀನ್ ಆಗಿತ್ತು. ಆಮೇಲೆ ಇಲ್ಲ, ಇಮಿಡಿಯೇಟ್ ಸರ್ಜರಿ ಮಾಡಬೇಕು, ಇಲ್ಲಾಂದರೆ ನಿನ್ನ ಕಾಲು ಕಳ್ಕೊತೀಯಾ ಅಂತ. ನನ್ನ ತೊಡೆ ಇಷ್ಟಿಷ್ಟಪ್ಪ ಆಗಿತ್ತು. ಪಸ್ ಇಲ್ಲಿವರೆಗೂ ಸ್ಪ್ರೆಡ್ ಆಗಿ ಪ್ರೈವೇಟ್ ಪಾರ್ಟ್ವರೆಗೂ ಇನ್ಫೆಕ್ಷನ್ ಆಗಿತ್ತು ನನಗೆ. ನನಗೆ ಗೊತ್ತಿಲ್ಲ, ನನಗೆ ಸೆನ್ಸೇಷನ್ ಹೊಟ್ಟೋಗಿತ್ತು. ನನಗೆ ಲೆಫ್ಟ್ ಲೆಗ್ ಕಂಪ್ಲೀಟ್ ಸೆನ್ಸೇಷನ್ ಹೋಗಿತ್ತು. ನನಗೆ ಏನು ಮಾಡಿದ್ರು ಏನೂ ಗೊತ್ತಾಗ್ತಾ ಇರಲಿಲ್ಲ. ಬಟ್ ಹೆವಿ ಅನ್ಸೋದು ಕಾಲು. ಇದು ಗ್ಯಾಂಗ್ರೀನ್ ಅಂತ ನಮಗೆ ಗೊತ್ತಿಲ್ಲ. ಅಲ್ಲಿಗೆ ಹೋಗಿ ಅದೆಲ್ಲ ನೋಡಿದ್ರೆ ನನ್ನ ಕಣ್ಮುಂದೆನೇ ಹಿಂಗೆ ಫೀಲ್ ಮಾಡ್ತಾ ಇದ್ದಾರೆ. ನನಗೆ ಸೆನ್ಸ್ ಆಗ್ತಾ ಇಲ್ಲ. ಕೈ ಹಾಕ್ತಾ ಇದ್ದಾರೆ, ಸ್ವಾಬ್ ಹಾಕಿ ಟೆಸ್ಟಿಗೆ ಕಳಿಸ್ತಾ ಇದ್ದಾರೆ, ಏನಿದು ಪಸ್ಸು ಅಂತ ಹೇಳಿ. ನಾನು ಕಣ್ಮುಂದೆನೇ ಮಾಡ್ತಾ ಇದ್ದಾರೆ. ನನಗೆ ಅದನ್ನ ನೋಡೋಕೆ ಭಯ. ಬಟ್ ನಾನು ಒಳಗೆ ಏನು ಫೀಲ್ ಆಗ್ತಾ ಇಲ್ಲ, ನೋವು ಆಗ್ತಾ ಇಲ್ಲ. ಬಿಕಾಸ್ ಸೆನ್ಸೇಷನ್ ಹೊಟ್ಟೋಗಿತ್ತು ಕಾಲ್ದು. ಆಮೇಲೆ ಇಮಿಡಿಯೇಟಾಗಿ ಅವತ್ತೇ ಅಡ್ಮಿಟ್ ಮಾಡಿಕೊಂಡ್ರು ನನ್ನನ್ನು. ನೈಟು ಸರ್ಜರಿ ಮಾಡಿದ್ರು. 2 ಲೀಟ್ರ್ ಪಸ್ನ ತೆಗೆದಿದ್ದಾರೆ ನನ್ನ ಕಾಲಿಂದ ಅವತ್ತು. ತುಂಬ ದೊಡ್ಡ ಸರ್ಜರಿ ಆಯಿತು ನನಗೆ. ನನಗೆ 1 ಇಂಚು ಮೂಳೆಗೆ ಗ್ಯಾಪ್ ಕೊಟ್ಟಿದ್ದು. ಅಷ್ಟು ಲೆವೆಲ್ಗೆ ಮಸಲ್ ಹೋಗಿತ್ತು. ತಿನ್ಕೊಂಬಂದ್ಬಿಟ್ಟಿತ್ತು, ಬ್ಯಾಕ್ಟೀರಿಯಾ ತಿನ್ಕೊಂಬಂದ್ಬಿಟ್ಟಿತ್ತು ನನ್ನ ಮಾಂಸನ. ಸೊ ಎಲ್ಲ ಕ್ಲಿಯರ್ ಮಾಡಿದ್ರು. ಅದಾದಮೇಲೆ ಮತ್ತೆ 1 ತಿಂಗಳು ಬೆಡ್ ರೆಸ್ಟ್ ಆದೆ, ಸರ್ಜರಿ ಎಲ್ಲ ಆಗಿ. ಅದಾದಮೇಲೆ ಆ ಗಾಯನ ಕವರ್ ಮಾಡಬೇಕು ಅಂತ ಅಂದರೆ ಇಟ್ ಈಸ್ ಓನ್ಲಿ ಸ್ಕಿನ್ ಗ್ರಾಫ್ಟಿಂಗ್. ನನ್ನ ತೊಡೆಯಿಂದ ಸ್ಕಿನ್ನನ್ನು ತೆಗೆದು ನನ್ನ ಮಂಡಿ ಕೆಳಗಡೆಗೆ ಈಗ ಗ್ರಾಫ್ಟಿಂಗ್ ಮಾಡಿದ್ದಾರೆ. ಸರಿ, ಹಿಂಗೆ ಅಂದ್ಬಿಟ್ಟು ಹಿಂಗೆ ಅಂತ ಇದ್ದೀನಿ, ಕೈಯೇ ತಿರುಗ್ತಾ ಇಲ್ಲ ನನಗೆ. ಹಿಂಗೆ ಆಗ್ಬಿಟ್ಟಿದೆ ನನ್ನ ಕೈ. ಹಿಂಗೆ ಆಗದೇ ಇಲ್ಲ ನನ್ನ ಕೈ. ಗಾಬರಿ ಆಯಿತು ನನಗೆ. ಆಮೇಲೆ ಡಾಕ್ಟರ್ನ ಕೇಳಿದೆ, ಏನಿದು ಕೈ, ನಿನ್ನ ಕಾಲು ಕಂಪ್ಲೀಟಾಗಿ ಸರಿ ಹೋಗೋವರೆಗೂ ಫಿಸಿಯೋಥೆರಪಿ ಮಾಡಿ ನಿನ್ನ ಮೆಟ್ಲು ಇಳ್ದು ಬರೋವರೆಗೂ ನನ್ನ ಕೈ ಟಚ್ ಮಾಡಲ್ಲ, ಸ್ವಲ್ಪ ವೆಯ್ಟ್ ಮಾಡು ಅಂತ ಹೇಳಿದ್ರು. ಎಕ್ಸಸೈಸ್ ಎಲ್ಲ ಮಾಡು, ನೋಡೋಣ, ಟ್ರೈ ಮಾಡು, ಲೂಸ್ ಆಗಿ ಜಾಮ್ ಆಗಿರುತ್ತೆ ಒಳಗಡೆ ಅಂತ. ಏನೆಲ್ಲ ಟ್ರೈ ಮಾಡಿದೆ. ಸ್ವೆಲ್ಲಿಂಗ್ ಆಗೋಕ್ಕೆ ಶುರುವಾಯಿತು, ನೋವು ಶುರುವಾಯಿತು, ಜ್ವರ ಬರೋದಕ್ಕೆ ಶುರುವಾಯಿತು, ಪೇಯ್ನ್ ತಡೆಯೋಕ್ಕಾಗ್ದಿರ. ಆಮೇಲೆ ಎಕ್ಸ್ರೇ ಮಾಡಿದ್ರು. ರಾಂಗ್ ಸರ್ಜರಿ ಮಾಡಿದ್ರು. ರಾಂಗ್ ಸರ್ಜರಿ. ಹೌದು, ಕೈ ರಾಂಗ್ ಸರ್ಜರಿ ಮಾಡಿದ್ದಾರೆ. ಕಾಲು ಇನ್ಫೆಕ್ಷನ್ ಮಾಡ್ಬಿಟ್ಟಿದ್ದಾರೆ. ಕೈ ರಾಂಗ್ ಸರ್ಜರಿ ಮಾಡ್ಬಿಟ್ಟಿದ್ದಾರೆ. ಅಲ್ಲಿ ಪಂಜಾಬಲ್ಲಿ ಆಗಿದ್ದು ನನಗೆ. ಅಲ್ಲಾಗಿದ್ದು ಆಪರೇಷನ್ಸ್ ಎಲ್ಲ ಮಿಸ್ಟೇಕು. ನಾನು ಸಫರ್ ಮಾಡ್ತಾ ಇರೋದು ಇವಾಗ. ಏನು ಮಾಡಿದ್ದಾರೆ, ಇದೆರಡು ಬೋನ್ ಅಂತ ಇಟ್ಕೊಳ್ಳಿ. ಈ ಬೋನ್ ಮಧ್ಯೆ ರಾಡ್ ಹಾಕಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ಹಾಕಾಗೆ ಇಲ್ಲ, ಸೈಡಿಗೆ ಹಾಕಬೇಕು. ಇಲ್ಲಿ ವೈರ್ ಹಾಕಿ ಸಪೋರ್ಟ್ ಕೊಡ್ತಾರೆ. ಹಿಂಗೆ ಹಾಕ್ಬಿಟ್ರೆ ಕೈ ಹೆಂಗೆ ಟರ್ನಿಂಗ್ ಆಯ್ತದೆ, ಕೈ ನಿಮಗೆ ಲಾಕ್ ಆಯಿತು ನಿಮಗೆ. ಸೊ ಇದು ರಾಂಗ್ ಆಪ್ರೇಷನ್ ಮಾಡಿದ್ರು. ಆಮೇಲೆ ಇಲ್ಲ, ಇದು ರೀಸರ್ಜರಿ ಮಾಡಲೇಬೇಕು ಅಂತ ಹೇಳಿದ್ರು. ನಾನು ಇಡೀ ಕೈಯಲ್ಲಿರುವಂಥ ಇಲ್ಲಿಂದ ಇಲ್ಲಿವರೆಗೂ ಮೂಳೆನ ಒಡೆದಾಕಿದ್ದಾರೆ. ಈ ಸೊಂಟದಿಂದ ಮೂಳೆ ತೆಗೆದಿದ್ದಾರೆ. ಇದನ್ನ ತೆಗೆದು ಇಲ್ಲಿಗೆ ಬೋನ್ನ ಹಾಕಿ ಬೋನ್ ಗ್ರಾಫ್ಟಿಂಗ್ ಮಾಡಿದ್ದಾರೆ. ಕೈನ ಈಗ ಸರಿ ಮಾಡಿದ್ದಾರೆ. ಆ ರಾಡ್ನ ರೀಪ್ಲೇಸ್ ಮಾಡಿ ಬೇರೆ ಹಾಕಿದ್ದಾರೆ. ಇವಾಗ ಫಿಸಿಯೋಥೆರಪಿ ಅಂಡರಲ್ಲಿದ್ದೀನಿ. ಯಾಕಂದರೆ ಇದು 4 ಮಂತ್ಸಿಂದ ಕೈ ಏನು ಆ್ಯಕ್ಷನ್ ಇರಲಿಲ್ಲ. ಮಸಲ್ಸು ಟಿಶ್ಯೂಸ್ ಎಲ್ಲ ಸತ್ತೋಗಿದೆ ಒಳಗಡೆ, ಆ್ಯಕ್ಷನ್ ಆಗ್ತಾ ಇಲ್ಲ ನನಗೆ. ಹಾಗಾಗಿ ಫಿಸಿಯೋಥೆರಪಿ ಮಾಡಿಸ್ತಾ ಇದ್ದೀನಿ. ಟೈಮ್ ತೊಗೊಳುತ್ತೆ ನಾರ್ಮಲ್ ಆಗಿ ಹೀಗೆ ಬರೋದಕ್ಕೆ. ಅಂದರೆ ಇವಾಗ ನಾನು ಹಿಂಗೆ ಇಟ್ಕೊಂಡು ಹಿಂಗೆ ಪುಷ್ ಮಾಡಿದ್ರೆ ಕೈ ಬರುತ್ತೆ, ಹಿಂಗೆ ಪುಷ್ ಮಾಡಿದ್ರೆ ಕೈ ಬರುತ್ತೆ. ಬಟ್ ಏನಂದರೆ ನನಗೆ ಮಸಲ್ ಸ್ಟ್ರೆಂತ್ ಇಲ್ಲ ಒಳಗಡೆ, ಯಾಕಂದರೆ ವೀಕ್ ಆಗಿದೆ ಡ್ಯೂ ಟು ಅನಸ್ತೇಷಿಯಾಸ್, ಡ್ಯೂ ಟು ಮೆಡಿಕೇಶನ್ಸ್, ಡ್ಯೂ ಟು ಕೈ ಹಿಂಗೆ ಇತ್ತು. ಸೊ ಇವಾಗ ಈ ಥರ ಅಂದರೆ ನನಗೆ 100% ನನ್ನ ಕೈ ಸರಿ ಹೋಗಲ್ಲ. ದೇರ್ ವಿಲ್ ಬಿ ಡಿಫಾಲ್ಟ್. ಕಂಪ್ಲೀಟಾಗಿ ನಾರ್ಮಲೈಸ್ ಬರಲ್ಲ, ಸ್ವಲ್ಪ ಹಿಂಗಿರುತ್ತೆ ನನ್ನ ಕೈ. ಬಿಕಾಸ್ ಇದು ಡಬಲ್ ಸರ್ಜರಿ ಆಗಿರೋ ಕಾರಣ ಇಷ್ಟೆಲ್ಲ ಅನುಭವಿಸಿ ಈಗ ಆಲ್ಮೋಸ್ಟ್ 3 ಮಂತ್ಸಲ್ಲಿ
6 ಮೇಜರ್ ಸರ್ಜರೀಸ್. 5 ಅನ್ಕೋತಾ ಇದ್ದೆ, ಆ್ಯಕ್ಚುಲಿ ಇವಾಗ ಗೊತ್ತಾಯ್ತು 6 ಆಗಿದೆ ಅಂತ ನನಗೆ. ಕಾಲು ಕೈ ಫ್ರ್ಯಾಕ್ಚರ್ 2 ಆಯಿತು, ಆಮೇಲೆ ಸ್ಕಿನ್ ಗ್ರಾಫ್ಟಿಂಗ್ 1 ಆಯಿತಾ, ಆಮೇಲೆ ಇದು ಏನೋ ಗ್ಯಾಂಗ್ರೀನ್ ಅಂತ ತೆಗೆದ್ರ, ಕೈ ಇನ್ನೊಂದ್ಸಲಿ ಆಪ್ರೇಷನ್, 5 ಸರ್ಜರಿ ಆಗಿರೋದು. 3 ತಿಂಗಳಲ್ಲಿ 5 ಮೇಜರ್ ಸರ್ಜರೀಸ್ನ ಒಳಗೊಂಡು ಇವತ್ತು ಹಿಂಗೆ ನಿಂತಿದ್ದೀನಿ. ಇದು ಚಿಕ್ಕ ಆಕ್ಸಿಡೆಂಟ್ ಅಲ್ಲ, ತುಂಬ ದೊಡ್ಡದು. ಸೊ ಇಂಥ ಆಕ್ಸಿಡೆಂಟ್ ಆದಮೇಲೆ ನೀವು ಆಫ್ಟರ್ ಇದೆಲ್ಲ ಫುಲ್ ಸೆಟಿಲ್ ಆದಮೇಲೆ ನೀವು ಒಂದು ನಾರ್ಮಲ್ ಪರ್ಸನ್ ಥರ ಆದಮೇಲೆ ಲೈಕ್ ನೀವು ರೈಡ್ ಮತ್ತೆ ಸ್ಟಾರ್ಟ್ ಮಾಡ್ತೀರಾ, ಮತ್ತೆ ಮೋಟೋ ವ್ಲಾಗಿಂಗ್ ಸ್ಟಾರ್ಟ್ ಮಾಡ್ತೀರಾ, ಲಾಂಗ್ ರೈಡ್ಸ್ಗೆ ಹೋಗ್ತೀರಾ. ನಿಮ್ಮ ಮಾತಲ್ಲಿ ಹೇಳಿ. ನನ್ನ ಸ್ಟೈಲೆಲ್ಲ ಹೇಳ, ದಂಡಿಗೆದಿರಲಿಲ್ಲ, ದಾಳಿಗೆದಿರಲಿಲ್ಲ, ಈ ಕಿತ್ತೋಗಿರೋ ಆಕ್ಸಿಡೆಂಟ್ ಹೇಳ್ತೀನ, ತೊಡೆ ತಟ್ಕೊಂಡು ಹೇಳ್ತೀನಿ, ಐ ವಿಲ್ ರೈಡ್ ಬ್ಯಾಕ್ ಸೂನ್. ಇವಾಗ ನಾನು ಅದನ್ನೇ ಸ್ಪೋರ್ಟಿವ್ ಆಗಿ ತೊಗೊತೀನಿ, ನಾನು ರೈಡ್ ಮಾಡ್ತೀನಿ. ಹೆದರ್ಕೋಬಾರ್ದು, ಹೆದರ್ಕೊಂಡೆ ಜೀವನ ಮಾಡೋಕ್ಕಾಗಲ್ಲ. ಐರನ್ ವುಮೆನ್. ಸೊ ಮೇಡಮ್ ಹೇಳಿದ್ರಲ್ವಾ, ಗಿವ್ ಅಪ್ ಮಾಡಬಾರ್ದು, ಬಂದಿರೋ ದಾರಿ ಮರಿಬಾರ್ದು, ಟೈಮ್ ಕೊಡಿ, ಕಮ್ ಬ್ಯಾಕ್, ಇಷ್ಟೇ. ಸೂಪರ್.